ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟೆ ಕಣ, ಬೇಜಾರು ಮಾಡ್ಕೊಬೇಡ, ಸಾರಿ. ನಾವು ಹೋದ್ಮೇಲೆ ಪಾರ್ಟಿ ಹೆಂಗಿತ್ತಪ್ಪ? ಫುಲ್ ಜೋರ? ಜೋರಂತೆ ಜೋರು. ಲೇ, ನಾನು ಏನು ಮಾಡಬೇಡ ಅಂತ ಹೇಳ್ತೀನೋ ಅದನ್ನ ಹುಡ್ಕೊಂಡು ಮಾಡ್ತೀಯಲ್ಲ. ನೀನು ಮಾಡೋ ಕಿತಾಪತಿಗೆ ನಾನು ಅನುಭವಿಸ್ಬೇಕು. ಸವಾಸ ಅಲ್ಲ ಕಣ ನೀನು. ಯಾಕೋ ಗೆಳೆಯ, ಅಂಥದ್ದೇನಾಯ್ತು? ಎಂಥ ಮಧುರ ಯಾತನೆ ಅನ್ನೋ ಥರದ್ದು ಏನಾದ್ರು ಆಯ್ತೇನೋ? ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ಯಾತನೆ ಅಂತ ಯಾತನೆ, ನೀನೇ ದೊಡ್ಡ ಯಾತನೆ ಕಣ ನಮಗೆ. ಲೈ, ಅಷ್ಟು ಹೇಳಿದ್ದೀನಿ, ಭೂಮಿಕಾ ಕುಡಿಸ್ಬೇಡ, ಮುಚ್ಕೊಂಡಿರು ಅಂತ. ಆದರೂ ನೀನು ಅಪರ್ಣ ಹೋಗಿ ಆ ಭೂಮಿಕಾ ಕುಡಿಸಿದಿರ. ಅರ್ಥನೇ ಆಗಲ್ವಲ್ಲ ನಿಮಗೆ? ಯಾವ ಭಾಷೆಯಲ್ಲಿ ಹೇಳಬೇಕು? ಯಾರು ನಿಮ್ಗೆ ಹೇಳಿದ್ದು ಕುಡ್ಸಕ್ಕೆ? ನೀನೆ. ನಾನೇ ಹೇಳಿದೆ? ಲೈ, ನಿನ್ನ ಡ್ರಿಂಕ್ಸ್ ಮಾಡೋವಾಗ ನೀನು ಬಂದು ಏನು ಹೇಳಿದೆ? ಲೈ, ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ಹೋದ್ ಸರ್ತಿ ಥರ ಭೂಮಿಕಾ ಅವರು ಕೊಡಬೇಡ ಅಂತ ಹೇಳಿದೆ ತಾನೇ? ಹೌದು. ಮಾಡು ಅನ್ನೋದನ್ನ ಮಾಡಬೇಡ ಅಂತ ಹೇಳ್ತಾ ಇದ್ದೇನು ಅಂತ ನಾವು ಅನ್ಕೊಂಡು ಮಿಕ್ಸ್ ಮಾಡ್ಬಿಟ್ವಪ್ಪ. ಗೆಳೆಯ, ತಗೊಂಡ್ಮೇಲೆ ಅದಕ್ಕೆ ಅವ್ರ ಬಿಹೇವಿಯರ್ ಹೆಂಗಿತ್ತು? ಫುಲ್ಲು ಫಾರ್ಮಲ್ಲಿದ್ರ? ಅಯ್ಯೋ, ಅವ್ರು ಬಿಡಪ್ಪ. ಲೇ, ಕುಡ್ದಾಗ ಅವ್ರು ನಮ್ಮ ಥರ ಅಲ್ಲ ಕಣೋ. ನಾರ್ಮಲ್ ಆಗಿದ್ದಾಗ ಅವ್ರು ಎಷ್ಟು ಸೈಲೆಂಟಾಗಿ ಡೀಸೆಂಟ್ ಆಗಿರ್ತಾರೋ, ಕುಡ್ದಾಗ ಅಷ್ಟೇ ವೈಲೆಂಟ್ ಆಗಿಬಿಡ್ತಾರೆ. ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಕಣೋ, ಅಷ್ಟೊಂದು ಚೇಂಜ್ ಆಗಿಬಿಡ್ತಾರೆ. ಈ ಹಾರರು ಆ್ಯಕ್ಷನ್ ಎರಡು ಜಾನರ್ ಸಿನಿಮಾ ಲೈವಲ್ಲಿ ತೋರಿಸ್ಬಿಡ್ತಾರೆ. ಕುಡ್ದಾಗ ಅಷ್ಟು ಖತರ್ನಾಕ್ ಕಣೋ, ಡೇಂಜರ್ ಅವರು. ಹಾಗೆಲ್ಲ ಮಾಡ್ತಾರ? ಗೆಳೆಯ, ಕ್ಯೂರಿಯಾಸಿಟಿ ಪೀಕಲ್ಲಿದೆ ಕಣೋ, ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡೋದು ಅಂತ ಹೇಳ? ಅಲ್ಲೋ, ಅದು ನೀವು ಹೆಂಡತಿ ಕೇಳಿದ್ರೆ ಕೊಡ್ಬೇಕಷ್ಟೇ. ಆಯ್ತು, ಕೊಡ್ತೀನಿ ಕೂತ್ಕೊಳ್ಳಿ. ನಾವು ಹೋದ್ಮೇಲೆ ಏನಿಲ್ಲ ಬಿಡು, ನಿಂಗೆ ಹೇಳೋಕ್ಕಾಗಲ್ಲ. ಪಿಕ್ಚರ್ ನೋಡೋಣ ಅಂತ ಬರ್ತೀವಿ, ಕ್ಲೈಮ್ಯಾಕ್ಸ್ಗೆ ಎದುರಿಸ್ಬಿಡ್ತೀಯಲ್ಲ. ಲೈ, ಆಯ್ತು ಬಿಡು. ಏನ್ ನೋಡ್ತಿರ್ಬೋದು ನಮ್ ಡುಮ್ಮ ಸಾರು? ಏನದು? ಏನು ಏನೋ ಕಳ್ಬೇಕು ಥರ ನೋಡ್ತಾ ಇದ್ದೆ. ಏನಿಲ್ಲ ಬಿಡ. ಇಲ್ಲಿ ಕೊಡ, ನಾನೇ ನೋಡ್ತೀನಿ. ಇದು ಪ್ರೈವೇಟು, ಹಾಗೆಲ್ಲ ನೋಡಬಾರ್ದು. ಇನ್ನೊಬ್ರು ಪ್ರೈವೇಸಿಗೆ ಬೆಲೆ ಕೊಡೋದನ್ನ ಕಲ್ತ್ಕೋ. ಎರಡೆರಡು ಮಕ್ಕಳು ತಂದೆ ನೀನು, ಚೈಲ್ಡ್ ಥರ ಆಡ್ತೀಯಲ್ಲ. ಗೊತ್ತಾಯ್ತು. ಅಂದರ್ ಕಿ ಬಾತ್, ಹೃದಯದ ಮಾತು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು. ನಡೀಲಿ ಗೆಳೆಯ, ನೀನು ಎಲ್ಲೇ ಇರು, ಹೇಗೆ ಇದೇ ಥರ ಖುಷಿಯಾಗಿರೋ. ನಾನು ದೂರದಲ್ಲಿ ನೋಡ್ಕೊಂಡೆ ಸಂತೋಷ ಪಡ್ತೀನಿ. ಏನೋ ನೀನು ಇಷ್ಟೊತ್ತು ಶರಣ್ ಥರ ಇದ್ದು ಇದ್ದಕ್ಕಿದ್ದಂಗೆ ಶ್ರುತಿ ಆಗ್ಬಿಟ್ಟೆ. ಕಚ್ಚಿ ಕೊಡ್ಲಾ? ಹಲೋ, ಹಾಂ ಹೇಳಿ ಶಿವಶಂಕರ್. ಓ ಯಾ ಕಳಿಸ್ಕೊಡ್ತೀನಿ. ಯಾ, ಓಕೆ, ಬಾಯ್. ಗೆಳೆಯ, ಹೈದರಾಬಾದಿಂದ ಶಿವಶಂಕರ್ ಬರ್ತಿದ್ರಲ್ಲ, ಹಾಂ, ಅವ್ರ ಪಿಕಪ್ಗೆ ಗಾಡಿನ ಏರ್ಪೋರ್ಟ್ ಕಳಿಸ್ಬೇಕಾಗಿತ್ತು ಕಣೋ, ಮರ್ತೇ ಬಿಟ್ಟೆ. ಡೋಂಟ್ ವರಿ, ವ್ಯವಸ್ಥೆ ಮಾಡೋಣ. ರಾಜು, ಬೇರೆ ಗಾಡಿ ತಗೊಂಡು ಏರ್ಪೋರ್ಟ್ಗೆ ಹೋಗಿ ಶಿವಶಂಕರ್ನ ಪಿಕಪ್ ಮಾಡಿ, ಓಕೆನಾ? ನಾವು ಹೊಡ್ತೀವಿ ಇದರಲ್ಲೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನಿನ್ನ ಕೃಪೆಯಿಂದ ನಾನು ನೀನು ಹಾಕ್ಕೊಟ್ಟಿರೋ ದಾರಿಯಲ್ಲೇ ಸಾಕ್ತಾ ಇದ್ದೀನಿ. ಶಿವಪ್ರಸಾದ್, ಒಬ್ರು ತೋರಿಸೋ ದಾರಿಗೋಸ್ಕರ ಕಾಯೋದಕ್ಕಿಂತ ನೀವು ಹೋಗೋ ಮಾರ್ಗವನ್ನೇ ದಾರಿಯನ್ನಾಗಿ ಮಾಡ್ಕೋಬೇಕು. ಆಗ ಲಾಭಕ್ಕಾಗ್ಲಿ ನಷ್ಟಕ್ಕಾಗ್ಲಿ ಯಾರನ್ನು ಹೊಗಳುವ ಹಾಗೂ ಇಲ್ಲ, ತೆಗಳುವ ಹಾಗೂ ಇಲ್ಲ. ಎಲ್ಲ ಸಾಧಕ ಬಾಧಕಗಳಿಗೂ ನೀವೇ ಜವಾಬ್ದಾರರಾಗಿರ್ತೀರ. ಮನುಷ್ಯ ತಪ್ಪು ಮತ್ತು ಜವಾಬ್ದಾರಿಗಳನ್ನ ಇನ್ನೊಬ್ಬರ ಮೇಲೆ ಸುಲಭವಾಗಿ ಹೊರಿಸಬಲ್ಲ, ಆದರೆ ಆರೋಪ ಮತ್ತು ಟೀಕೆಗಳನ್ನ ಹೊರಲಾರ. ಕೇವಲ ಹೊಗಳಿಕೆಯನ್ನಷ್ಟೇ ಬಯಸಿ ಹೊತ್ತುಕೊಳ್ಳುವ ನಿರ್ದಯಿ ಚಾಣಾಕ್ಷ ಯಾರಾದರೂ ಇದ್ದರೆ ಅದು ಮನುಷ್ಯ ಮಾತ್ರ. ನಿಮ್ಮ ಇಂದಿನ ಸ್ಥಿತಿಗೆ ನೀವೇ ಕಾರಣ. ಪಾತಾಳಕ್ಕೆ ಬಿದ್ದರು, ಆಗಸಕ್ಕೆ ಜಿಗಿದರು, ಅದಕ್ಕೆ ನೀವೇ ಹೊಣೆ. ಇಲ್ಲಿ ಯಾರೂ ಯಾರನ್ನೂ ದೂಷಿಸುವಂತಿಲ್ಲ. ಎಲ್ಲವೂ ನಿಮ್ಮ ಕರ್ಮಫಲಗಳ ಆಧಾರದಂತೆ, ನಿಮ್ಮ ಅಂತರಾತ್ಮದ ಅಣತಿಯಂತೆ ನಡೆಯುವುದು.
ಇಲ್ಲಾಗಿದ್ದು ಅದೇ ಶಿವಪ್ರಸಾದ್. ನೀನು ಗಿರಿಜಾಳನ್ನ ನೋಡ್ಕೊಳ್ಳೋದಕ್ಕೆ ಅಸಮರ್ಥ ಅನ್ನೋ ಭಾವನೆ ನಿಂದಲ್ಲ. ಆ ಭಾವನೆಯ ಸಂಪೂರ್ಣ ಹೊಣೆ ಗೌರಿಯದು. ಅದು ಆಕೆಯ ದೃಷ್ಟಿಯಲ್ಲಿ ಸರಿ ಇರಬಹುದು, ಇಲ್ಲದೆಯೋ ಇರಬಹುದು. ಆದರೆ ಆ ಭಾವನೆಯಿಂದ ಚಿಂತಿತನಾಗಿತ್ತು, ಪೀಡಿತನಾಗಿತ್ತು ನೀನು. ನಿನ್ನ ಸಂಸಾರ ಮಾತ್ರ. ಇಲ್ಲಿ ಯಾರ ಭಾವನೆಗಳಿಗೂ ಬೆಲೆ ಕೊಡಬಾರದೆಂದಲ್ಲ, ಇಲ್ಲಿ ಎಲ್ಲದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆ ಬೆಲೆಯನ್ನು ನಿರ್ಧರಿಸುವ ಮಾಪನ ನಿಮ್ಮೊಳಗೇ ಇದೆ. ಚುಚ್ಚು ಮಾತಿಗೆ ತುಚ್ಛ ಬೆಲೆ, ಉಚ್ಚ ಮಾತಿಗೆ ಸ್ವಚ್ಛ ಬೆಲೆ. ಇದನ್ನ ನೀವೇ ನಿರ್ಧರಿಸಿ. ಬೆನ್ನ ಹಿಂದೆ ಆಡೋ ಮಾತುಗಳಿಗೆ ಕಿವಿ ಕೊಡದೇ ಇದ್ದರೆ ಉತ್ತಮ. ಒಂದು ವೇಳೆ ಕಿವಿಗೆ ಬಿದ್ದು ನೋವಾದರೆ ಒಮ್ಮೆ ನೇರವಾಗಿ ಕೇಳೋದು ಅತ್ಯುತ್ತಮ. ಒಟ್ನಲ್ಲಿ ನಿಮ್ಮ ಕಲ್ಪನೆಗೆ ಪುಷ್ಟಿ ಕೊಟ್ಟು ನೀವೇ ಅಂದಾಜಿಸಿ ನಿಮ್ಮ ಸಂಬಂಧವನ್ನ ಹಾಳು ಮಾಡ್ಕೋಬೇಡಿ. ಹಾಗೆಯೇ ಸಂಬಂಧ ಇದೆ ಅಂದ ಮಾತ್ರಕ್ಕೆ ಕರೆಯದೇ ಇದ್ದರೂ ಹೋಗುವುದು ತರವಲ್ಲ. ಇಲ್ಲಿ ಅಭಿಮಾನಕ್ಕಿಂತಲೂ ಆತ್ಮಾಭಿಮಾನಕ್ಕೆ ಬೆಲೆ, ಪ್ರೀತಿಗಿಂತಲೂ ನೀತಿಗೆ ಬೆಲೆ, ಸಂಪತ್ತಿಗಿಂತಲೂ ನಿಯತ್ತಿಗೆ ಬೆಲೆ, ಆಸ್ತಿಗಿಂತಲೂ ಆಸ್ತಿಗೆ ಬೆಲೆ, ಅಂತರಕ್ಕಿಂತಲೂ ಆದರಕ್ಕೆ ಬೆಲೆ, ಮರೆತವರಿಗಿಂತಲೂ ಕರೆದವರಿಗೆ ಬೆಲೆ. ಹಾಗೆಯೇ ಸ್ವಗತಕ್ಕಿಂತ ಸ್ವಾಗತಕ್ಕೆ ಬೆಲೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ಒಂದು ನಿಮಿಷ. ನನ್ನ ಕರೀತಿದಾರಲ್ಲ, ನನ್ನ ಹತ್ರ ಮಾತಾಡೋದು ಏನಿರ್ಬೋದು ಹೇಳಿ? ನಿನ್ನ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕಿತ್ತು. ಅದೇನಿದು ಪ್ರೈವೇಟಾಗಿ ಮಾತಾಡೋದು, ಗೌರ್ಮೆಂಟಾಗಿ ಮಾತಾಡೋದು? ನನಗೆ ಈ ಮನೆಯಲ್ಲಿ ಎಲ್ಲರೂ ಒಂದೇ, ಎಲ್ಲ ಮಾತು ಒಂದೇ. ಏನಂತ ಹೇಳಿ? ಇಲ್ಲ, ಅಲ್ಲೆಲ್ಲರೂ ಇದ್ರು ಅಂತ ನಾನು ಸುಮ್ಮನೆ ಇದ್ದೆ. ಈಗ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಂಟರ್ವ್ಯೂಯಲ್ಲಿ ನೀನು ನನ್ನ ಹೆಂಡತಿ ಅಂತ ಹೇಳಿದೆ. ಯಾಕೆ ಹಾಗೆ ಮಾಡಿದೆ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಪ್ರೈವೇಟಾಗಿ ಮಾತಾಡಬೇಕು ಅಂತ ಹೇಳಿದ್ದ? ನಾನೇ ಒಂದು ಪ್ರಶ್ನೆ ಕೇಳ್ತೀನಿ, ನಾನು ಯಾಕೆ ಹೇಳಬಾರ್ದು? ನೀನು ನನಗೆ ತಾಳಿ ಕಟ್ಟಿರೋ ಗಂಡ ತಾನೆ, ಅದು ಹೇಳೋ ಅಧಿಕಾರನೂ ಇಲ್ವಾ ರೀ? ನಾನೀಗ ಅದನ್ನೆಲ್ಲ ಕೇಳ್ತಾ ಇರೋದು. ನೀ ಹೇಳಿದ್ದು ಆಯಿತು, ಜಗತ್ತಿಗೆ ನೀನು ನನ್ನ ಹೆಂಡತಿ ಅಂತ ಗೊತ್ತಾಗಿದ್ದು ಆಯಿತು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂತರ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಆಯಿತು. ಅವ್ರು ಯಾರು ನನ್ನ ಸ್ವೀಕಾರ ಮಾಡೋಕ್ಕೆ? ಕಟ್ಕೊಂಡಿರೋದು ನೀವು, ಪ್ರೀತಿಯಿಂದ ಒಪ್ಕೊಂಬಿಡಿ. ನೀವು ಒಪ್ಕೊಂಡಿದ್ದ ದಿನ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ರೀ. ಕಾಯ್ತಾ ಇದ್ದೀನಿ, ನೀವು ಒಪ್ಕೊಳ್ಳಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಅವಳು ಅಕ್ಸೆಪ್ಟ್ ಮಾಡ್ಕೊಂಡ್ಲು ಅಂದ ತಕ್ಷಣ ವಿಷಯ ಅಲ್ಲಿಗೆ ಮುಗಿದಿಲ್ಲ, ಇನ್ನೂ ಇದೆ. ನನ್ನ ಅಂತರ ಪ್ರೀತಿ ನೀನು ತಿಳ್ಕೊಂಡಿರೋ ಅಷ್ಟು ಚಿಕ್ಕದಲ್ಲ, ಅದು ಸಾಗರ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿರ್ಬೋದು, ಅಥವಾ ನೀನು ಬೇರೆಯವರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಂಡಿರ್ಬೋದು. ಅದೆಲ್ಲ ಈ ಸಾಗರದ ಚಿಕ್ಕ ಚಿಕ್ಕ ಹನಿಗಳಷ್ಟೇ. ಇನ್ನು ನೀನು ತಿಳ್ಕೊಬೇಕಾಗಿರೋದು ತುಂಬ ಇದೆ. ಇದನ್ನೆಲ್ಲ ನೀವ್ಯಾಕೆ ನನಗೆ ಹೇಳ್ತಿದ್ದೀರಾ? ವಿಷಯ ಇದೆ. ನೀವು ಅವ್ರನ್ನ ಎಷ್ಟಾದರೂ ಪ್ರೀತಿ ಮಾಡಿ, ಅದು ನನಗೆ ಅನಿವಾರ್ಯ ಅನಿಸಲ್ಲ. ನಾನು ನಿಮ್ಮ ಹೆಂಡತಿ, ಈ ಮನೆ ಸೊಸೆ, ಅದಷ್ಟೇ ನನಗೆ ಗೊತ್ತಿರೋದು, ಅದಷ್ಟೇ ನನಗೆ ಅವಶ್ಯಕತೆ ಅಂತ ಅನಿಸೋದು.
ನೀ ತಿಳ್ಕೊಬೇಕಾಗಿರೋದು ಇನ್ನೊಂದು ವಿಷಯ ಇದೆ. ಅಂತರ ನಿನ್ನನ್ನು ಒಪ್ಕೊಂಡಿದ್ದಾಳ ಅನ್ನೋ ಕಾರಣಕ್ಕೆ ನೀನು ಈ ಮನೇಲಿ ಅವಳು ಸರಿಸಮವಾಗಿರ್ತೀನಿ ಅಂದರೆ ಅದು ಅಂತರಂಗೆ ಇಷ್ಟ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಹೇಳು ಜಾನು. ಅದು ಹೇಳು ಜಾನು. ಏನು ಯೋಚನೆ ಮಾಡಿ ಹೇಳು ಅಂತ ಹೇಳ್ದೆ ಅಲ್ವಾ? ನಿಮ್ಮಿಷ್ಟನೇ ನನ್ನಿಷ್ಟ ಅಪ್ಪ. ಆ ಹುಡುಗನ್ನ ಮದುವೆ ಆಗಕ್ಕೆ ನಂಗೆ ಒಪ್ಪಿಗೆ ಇದೆ. ಸೂಪರ್. ಜಾನು, ಯಾರು ಬಲವಂತಕ್ಕೂ ಹೇಳ್ತಿಲ್ಲ ತಾನೆ? ನಿಂಗೆ ನಿಜವಾಗ್ಲೂ ಹುಡುಗ ಇಷ್ಟ ಆಗಿದಾರಾ? ನನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ಅಷ್ಟು ಖುಷಿನಾ ನಿಂಗೆ? ಜಾನು, ನೀನ್ ತಗೊಂಡಿರೋ ನಿರ್ಧಾರದಿಂದ ನೀನು ಮುಂದೆ ಮಹಾರಾಣಿ ತರ ಇರ್ತೀಯ ಕಡೆ. ನೋಡು, ಆ ಹುಡುಗ ನಿನಗೆ ಒಂದು ಚೂರು ಕಷ್ಟ ಕೊಡದೆ ಚೆನ್ನಾಗಿ ನೋಡ್ಕೊತಾರೆ. ನೋಡ್ತಾ ಇರೋ ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ ಅತ್ತೆ. ಭಾವನಾ, ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಜಾನ್ವಿ ಮದ್ವೆಗೆ ಒಪ್ಕೊಂಡಿದ್ದಾಳಮ್ಮ. ಆಹಾಹಾ, ಮೇಡಮ್ ಅವ್ರಿಗೆ ನಾಚಿಕೆ ನೋಡು. ಈಗ ನಿನ್ ಹುಡುಗ ಬರ್ತಾನೆ, ಬಂದು ನಿನ್ ನಾಚಿಕೆನೆಲ್ಲ ಊರಾಚೆ ಓಡಿಸ್ತಾನೆ. ಸದ್ಯ ಇವಳೆ ಅವ್ರನ್ನ ಆಚೆಗೆ ಹಾಕ್ತಿದ್ರೆ ಸಾಕು. ಅದೇ ಮತ್ತೆ ಹೋಗೋ. ಈ ಮನೆಗೆ ಬಂದ ಕಷ್ಟ ಎಲ್ಲ ಹೊರಟೋಯ್ತು. ಈ ಮನೇಲಿ ಇರೋರ್ಗೆಲ್ಲ ನೆಮ್ಮದಿ ಸಿಕ್ಕಲಿ, ನೆಮ್ಮದಿ ಸಿಕ್ಕಲಿ. ಲಕ್ಷ್ಮಿ, ಜಾನು ಕೈನಲ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಸಮ್ಮ. ನೀನ್ ಚೆನ್ನಾಗಿರ್ಬೇಕು, ನೀನ್ ಖುಷಿಯಾಗಿರ್ತೀಯ ಅಂದ್ರೆ ನನ್ನ ಪ್ರೀತಿನ ನಾನು ಇಲ್ಲೇ ಸಮಾಧಿ ಮಾಡಿ ಹೋಗೋಕ್ಕೂ ರೆಡಿ. ಮುಸುಕಿನ ಮರೆಯಲಿ ಮಾಸಿತೆ ಕನಸು ಧಗಿಸಿದೆ ಜೀವನದಲ್ಲಿ ನಾನು ಯಾವತ್ತೂ ಬರಲ್ಲ ಜಾನು. ಅರಳದೆ ಕಮರಿ ಚೆನ್ನಾಗಿರ್ಬೇಕು. ಕವಿತೆ ನಿಲುಕದ ತಾರೆ ನೀ ನನ್ನೆದೆಗೆ. ಇನ್ಯಾವ ಆಸೆ ಉಳಿತೆ ಕೂಸೆ, ಒಬ್ಬಂಟಿನ ನಿನ್ನು ನೀನಿರದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವುದೇ ಕಾರಣಕ್ಕೂ ನಿನ್ನನ್ನ ನನ್ನ ಜನನಿ ಮಗಳು ಅಂತ ಒಪ್ಕೊಳ್ಳಕ್ಕೆ ನಾನ್ ಮಾತ್ರ ತಯಾರಿಲ್ಲ. ಏನಾಯ್ತು? ಫೋಟೋ ಹೇಗೆ ಕೆಳಗೆ ಬಿತ್ತು? ಏನಮ್ಮ ನೀನು ನನ್ನ ಮೇಲೆ ಅನುಮಾನ ಪಡ್ತಿರೋ ಹಾಗಿದೆ? ಅಷ್ಟಕ್ಕೂ ನನ್ನ ಅಳಿಯ ಮಗಳಿರೋ ಫೋಟೋನ ನಾನು ಯಾಕಮ್ಮ ಕೆಳಗೆ ಬೀಳಿಸ್ಲಿ? ನಾನು ಯಾಕಮ್ಮ ಹೊಡೆದಾಕ್ಲಿ?
ಈ ಮನೆಯವರು ನಿನಗೆ ಹೇಗೆ ಮುಖ್ಯನೋ ಹಾಗೆ ನನಗೂ ಕೂಡ ಮುಖ್ಯ. ಈ ಮನೆಯವ್ರ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಸರಿ, ಪುಟಾಣಿಗೆ ಶಾಲೆಗೆ ತಡ ಆಗ್ತಿದೆ, ಅವಳನ್ನ ಬೇಗ ತಯಾರು ಮಾಡ್ತೀರಾ ಹೇಗೆ? ಇಲ್ಲಪ್ಪ, ನೀನೇ ಸ್ನಾನ ಮಾಡಿಸು. ಅವಳಿಗೂ ನೀನು ಸ್ನಾನ ಮಾಡಿಸಿದ್ರೇ ಇಷ್ಟ ಆಗೋದು. ನಾನು ಮಾಡಿಸಿದ್ರೆ ಅಯ್ಯೋ ಜೋರಾಗಿ ಮೈ ಉಚ್ಚಿದ್ರು ನೋತಿದೆ ಅಂತ ನನ್ನ ಮೇಲೆ ಏನೇನೋ ಹೇಳ್ತಾಳೆ. ನಾನು ಬೇಕಾದರೆ ಅವಳಿಗೆ ಬಟ್ಟೆ ಹಾಕಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತೀನಿ. ಸರಿ, ಜನನಿ ಕೇಳಿದ್ರೆ ಏನು ಹೇಳ್ತೀರಾ? ಅಯ್ಯೋ, ಅವಳು ಕೇಳ್ದಾಗ ನೋಡ್ಕೊಳ್ಳೋಣ ಬಿಡಮ್ಮ. ಈಗ ಯಾಕಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀಯಾ? ಪಾರು, ಈ ಫ್ರೇಮ್ಗೆ ಏನಾಯ್ತು? ಇದು ನೀನ್ಯಾಕೆ ತಂದೆ? ಜನನಿ ರೂಮಲ್ಲಿ ಇದು ಒಡೆದು ಬಿದ್ದಿತ್ತು ಯಜಮಾನ್ರೆ. ಹೌದಾ? ಅದೇ ಇದ್ಕಿದಾಗೆ ಹೊಡೆದೋಯ್ತು? ಗೊತ್ತಿಲ್ಲ ಯಜಮಾನ್ರೆ, ಶಬ್ದ ಬಂತು ಅಂತ ಹೋಗಿ ನೋಡಿದೆ. ಆಗ ಈ ಫೋಟೋ ಒಡೆದು ಬಿದ್ದಿತ್ತು. ರತ್ನವೇಣಿಯವರು ಆಗ ಅಲ್ಲೇ ಇದ್ರು. ಕೇಳಿದ್ದಕ್ಕೆ ಗಾಳಿಗೆ ಬಿತ್ತು ಅಂತ ಹೇಳಿದ್ರು. ಗಾಳಿಗೆ ಬಿದ್ದ? ನನಗೇನೋ ನಂಬಕ್ಕೆ ಆಗ್ತಾ ಇಲ್ಲ ಪಾರು. ನನಗೂ ಅಷ್ಟೇ ಯಜಮಾನ್ರೆ, ಆದರೆ ನಂಬಲೇಬೇಕು, ಬೇರೆ ವಿಧಿ ಇಲ್ಲ. ಅಲ್ಲ, ರತ್ನವೇಣಿಯವರು ಏನಾದರೂ ಬೀಳಿಸಿರ್ಬೋದಾ? ಅವ್ರು ಯಾಕೆ ಬೀಳಿಸ್ತಾರೆ? ಗೊತ್ತಾಗ್ತಾ ಇಲ್ಲ. ನನಗೇನೋ ಹಾಗೆಲ್ಲ ಅನ್ನಿಸ್ತಾ ಇಲ್ಲ ಯಜಮಾನ್ರೆ. ಯಜಮಾನ್ರೆ, ಇವತ್ತೇ ಹೋಗಿ ಇದನ್ನು ಸರಿ ಮಾಡಿಸ್ಕೊಂಡು ಬರ್ತೀರಾ? ಯಾಕೋ ಇದು ಅಪಶಕ್ನದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ ಯಜಮಾನ್ರೆ. ಅಪಶಕುನನಾ? ಯಾರಿಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಪುಟಾಣಿ ನಮ್ಮ ಕಣ್ಣು ಮುಂದೆನೇ ಇದ್ದಾಳೆ. ಪ್ರೀತ್ ಜೊತೆ ಈಗ ತಾನೇ ವಿಡಿಯೋ ಕಾಲಲ್ಲಿ ಮಾತಾಡಿದೆ. ಅವನು ಆರಾಮಾಗೇ ಇದ್ದಾನೆ. ಇನ್ನು ಬೇರೆ ಎಲ್ಲರೂ ಮನೇಲೇ ಇದ್ದಾರೆ. ಯಜಮಾನ್ರೆ, ಬೇರೆ ಊರಿಗೆ ಹೋಗಿರೋ ನಮ್ಮ ಜನನಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಶ್ರೀಮತಿ ಬಂಗಾರಮ್ಮನವರು ಈ ಸಂಧ್ಯಾ ಶಾಲೆನ ಉದ್ಘಾಟನೆ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬನ್ನಿ. ಈಗ ಬಂಗಾರಮ್ಮನವರು ದೀಪ ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಹಳ್ಳಿನಲ್ಲಿ ಆಗ್ತಿರುವಂತ ಈ ಉತ್ತಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಬಂಗಾರಮ್ಮನವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಗುರುಗಳ ಮುಂದೆ ಮಾತಾಡೋಷ್ಟು ದೊಡ್ಡಳು ನಾನಲ್ಲ. ಯಾಕೆಂದ್ರೆ ನಾನು ಶಾಲೆಗೆ ಹೋಗಿಲ್ಲ, ಅಕ್ಷರನೂ ಕಲ್ತಿಲ್ಲ. ಆದ್ರೆ ಹಂಗಂತ ಕಲಿಯೋದನ್ನು ಬಿಟ್ಟಿಲ್ಲ. ಮನುಷ್ಯ ಜೀವನದಾಗೆ ಪ್ರತಿ ಹಂತದಾಗೂ ಬ್ಯಾರೆ ಬ್ಯಾರೆ ವಿದ್ಯೆಗಳನ್ನ ಬ್ಯಾರೆ ಬ್ಯಾರೆ ರೀತಿನಲ್ಲಿ ಕಲಿತಾ ಹೋಯ್ತಾನಂತೆ. ಆದ್ರೆ ಎಲ್ಲ ವಿದ್ಯೆಗಿಂತಲೂ ಮುಖ್ಯವಾದ್ದು ಅಕ್ಷರ ಕಲಿಯೋದು.
ಯಾಕೆಂದ್ರೆ ಮನಸ್ಸಿನಿಂದ ಕಡೆ ತನಕ ಕಿತ್ಕೊಳಕ್ಕಾಗದೆ ಇರೋ ಮಾಸ್ ಹೋಗದೆ ಇರೋ ಆಸ್ತಿ ಅಂದ್ರೆ ಅದಿದ್ಯೆ ಒಂದೇನೆ. ಅಂತ ಇದ್ಯನ ಕಲಿಯಕ್ಕೆ ಅಂತ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ, ಸಂಜೆ ಶಾಲೆನ ಶುರು ಮಾಡಿದಿರಿ. ಅದಕ್ಕೆ ತಕ್ಕನಂಗೆ ಆ ಶಾರದಾದೇವಿನೂ ನಿಮ್ಮೆಲ್ರಿಗೂ ಒಲಿಲಿ ಅಂತ ಕೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಿ ಉದ್ಘಾಟನೆ ಮಾಡಿ 4 ಒಳ್ಳೆ ಮಾತಾಡಿದಂಥ ಬಂಗಾರಮ್ಮನವ್ರಿಗೆ ಈ ಸಂದರ್ಭದಲ್ಲಿ ಪುಟ್ಟಕ್ಕ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಬಂಗಾರಮ್ಮನವರಿಗೆ ಧನ್ಯವಾದಗಳು. ಪುಟ್ಟಕ್ಕ ನಾನೇನು ಬರ್ತೀನಿ. ಎಲ್ರಿಗೂ ಒಳ್ಳೇದಾಗಿ. ಕಂಟಿ ಬರ್ತೀನಿ ಮಾತಾಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಏನೋ ವಿಷಯ ಮಾತಾಡೋದಕ್ಕೆ ಮನೆಗೆ ಕರೆಸ್ತೇನೆ, ದೇವಸ್ಥಾನಕ್ಕೆ ಇವರನ್ನ ಕರೆಸಿದ್ದೀರಾ ಅಂತಂದ್ರೆ ವಿಷಯ ತುಂಬ ಗಂಭೀರವಾದ್ದೇ ಇರಬೇಕಲ್ವಾ? ಹೌದು ಅಖಿಲಾಂಡೇಶ್ವರಿ ಅವರೇ. ಹಾಗಾದರೆ ನೀವು ಮುಂದುವರಿಸಿ, ನಾನು ಹೊರಡ್ತೀನಿ. ಅಯ್ಯೋ ಇಲ್ಲ ಇಲ್ಲ, ನೀವು ಇರಬೇಕು, ನೀವಿರಿ. ದೇವರೇ ನಿಮ್ಮನ್ನು ನಮಗೋಸ್ಕರ ಕಳಿಸಿದ್ದಾನೆ ಅಂತ ಭಾವಿಸ್ತೀನಿ. ನಮ್ಮ ಸಮಸ್ಯೆಗೆ ಉತ್ತರ ಸಿಗದೆ ತುಂಬ ಒದ್ದಾಡ್ತಿದ್ದೀವಿ. ಅದಕ್ಕೆ ನೀವೇ ಪರಿಹಾರ ಕೊಟ್ಟರು ಕೊಡಬಹುದು ಏನೋ. ನಾನಾ? ಹ್ಞೂ ಅಖಿಲ ಅವರೇ, ಇಂಥ ವಿಚಾರದಲ್ಲಿ ನೀವು ಅನುಭವಿಸ್ತರು. ಮಗ ಸೊಸೆ ಮೊಮ್ಮಗೂ ನೋಡಿದ್ದೀರಿ. ಹಾಗಾಗಿ ಸರಿ, ನನ್ನ ಕೈಲಾದ ಸಹಾಯ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಏನು ವಿಷಯ? ಯಾಕೆಷ್ಟು ಯೋಚನೆ ಮಾಡ್ತಿದ್ದೀರಾ? ಹೇಳಿ ಸೀತಮ್ಮನವರೇ. ಅದು ನೀವು ಇದನ್ನು ಹೇಗೆ ತಗೋತೀರೋ ನನಗೆ ಗೊತ್ತಿಲ್ಲ ಅಖಿಲ ಅವರೇ. ನನ್ನ ಸೊಸೆ ಸತ್ಯ ಇದ್ದಕ್ಕಿದ್ದಾಗೆ ಪೊಲೀಸ್ ಆಗಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅದು ಅವಳ ಚಿಕ್ಕ ವಯಸ್ಸಿನ ಕನಸಂತೆ. ಆದರೆ ಈಗ ಮದುವೆ ಆಗಿ ಸಂಸಾರ ಮಾಡೋ ಸಮಯದಲ್ಲಿ ಹಠ ಹಿಡ್ಕೊಂಡು ಕೂತಿದ್ದಾಳೆ. ಪೊಲೀಸ್ ಆಗ್ತಾಳಂತ. ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನೆಲ್ಲ ಬರೆದಿದ್ದಾಳ? ಪಾಸ್ ಆಗಿದ್ದಾಳ? ಓ, ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದಾಳೆ. ಅವಳು ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಬಿಡೋದೇ ಇಲ್ಲ. ಮತ್ತೆ ಟ್ರೈನಿಂಗಿಗೂ ಹೋಗ್ತಾ ಇದ್ದಾಳೆ. ಆದರೆ ನನಗೆ ತುಂಬ ಗಾಬರಿ ಆಗ್ತಿದೆ. ನಮ್ಮನೆ ಹೆಣ್ಮಗುನ ಇಂಥ ರಿಸ್ಕ್ ಇರೋ ಕೆಲಸಕ್ಕೆ ಹೇಗೆ ಕಳಿಸ್ಲಿ ಹೇಳಿ? ನಮ್ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅವಳ ಗಂಡ ಒಬ್ಬನೇ ಅವಳಿಗೆ ಸಪೋರ್ಟ್ ಮಾಡ್ತಾ ಇರೋದು. ಅದಕ್ಕೆ ಅದೊಂದು ದೊಡ್ಡ ತಲೆನೋವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅಲ್ಲ ಸೀತಮ್ಮನವರೇ, ರಿಸ್ಕ್ ಯಾವ ಕೆಲಸದಲ್ಲಿರಲ್ಲ ಹೇಳಿ, ಎಲ್ಲದರಲ್ಲೂ ಇರುತ್ತೆ. ಇಷ್ಟಕ್ಕೂ ನಿಮ್ಮ ಸೊಸೆ ಕೆಲಸ ಮಾಡೋದು ಬೇಡ ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದೆ? ಸೊಸೆ ಆದವಳು ಮನೆಯಲ್ಲೇ ಇರಬೇಕಲ್ವಾ ಅಖಿಲ ಅವರೇ? ನೀವು ಹೇಳೋದು ಸರಿನೇ. ಹೆಣ್ಣಿನ ಮೊದಲ ಆದ್ಯತೆ ಮನೆಯಾಗಿರಬೇಕು, ಮನೆಯ ಸದಸ್ಯರಾಗಿರಬೇಕು, ಅವಳ ಕುಟುಂಬ ಆಗಿರಬೇಕು. ಅಲ್ವಾ? ಇದನ್ನೇ ನಾನು ಅವಳಿಗೆ ಹೇಳ್ತಾ ಇದ್ದೀನಿ. ಆದರೆ ನನ್ನ ಮಾತೇ ಕೇಳಲ್ಲ ಅಂತಾಳೆ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ ನೋಡಿ. ಅವಳಿಗೆ ಏನು ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವ್ರ ಅಜ್ಜಿ ಅಮ್ಮನ್ನ ನಾನು ಇಲ್ಲಿವರೆಗೂ ಬರಕ್ಕೆ ಹೇಳಿರೋದು. ನನಗೇನೋ ಸೀತಾ ಅವ್ರು ಹೇಳೋದು ಸರಿ ಅಂತ ಅನ್ನಿಸ್ತಿದೆ. ಈಗಿದ್ದೆಲ್ಲ ಯಾಕೆ ಹೇಳಿ? ಅದು ಅಲ್ಲದೆ ನಮ್ಮದು ಕೂಡು ಕುಟುಂಬ. ನಿಮಗೆ ಗೊತ್ತು, ಹಿರಿ ಸೊಸೆ ಹೀಗೆಲ್ಲ ನಿರ್ಧಾರ ತಗೊಂಡ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಹಾಂ, ಕೂಡು ಕುಟುಂಬದಲ್ಲಿರುವಾಗ ಈ ಕೆಲಸ ಮಾಡೋದು ಕಷ್ಟನೇ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕರ್ನಾಟಕದ ಪ್ರತಿಷ್ಠಿತ ಯುವ ಉದ್ಯಮಿ ಶ್ರೀರಾಮ್ ದೇಸಾಯಿ ಅವರು ಭೀಕರ ಅಪಘಾತಕ್ಕೆ ತುತ್ತಾಗಿದ್ದಾರೆ. ಅಪರಿಚಿತ ವಾಹನವೊಂದು ಶ್ರೀರಾಮ್ ದೇಸಾಯಿ ಅವರಿಗೆ ಡಿಕ್ಕಿ ಹೊಡೆದಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಇತ್ತೀಚೆಗಷ್ಟೇ ಯಂಗ್ ಬಿಸಿನೆಸ್ ಐಕಾನ್ ಅವಾರ್ಡ್ ಅನ್ನು ಪಡೆದು ಪ್ರತಿಷ್ಠಿತ ಉದ್ಯಮಿಗಳ ಪಟ್ಟಿಯಲ್ಲಿ ಮಿಂಚಿದ್ದಂತಹ ಶ್ರೀರಾಮ್ಗೆ ಭೀಕರ ಅಪಘಾತ ಸಂಭವಿಸಿರುವುದು ಆಘಾತಕ್ಕೆ ಕಾರಣವಾಗಿದೆ. ಸೀತಾ ಸೀತಾ ಅಪ್ಪ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ನಿನಗೆ ವಿಷಯ ಗೊತ್ತಾಗ್ಲಿಲ್ವೇನಮ್ಮ? ಏನ್ ವಿಷಯ ಅಪ್ಪ? ಧೈರ್ಯ ತಗೊಳಮ್ಮ. ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಟಿವಿನಲ್ಲಿ ಏನೇನೋ ಬರ್ತಾ ಇದೆ. ಏನ್ ಬರ್ತಿದೆ ಅಪ್ಪ? ರಾಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ. ಟಿವಿ ನೋಡಮ್ಮ. ಅಪರಿಚಿತ ವಾಹನವೊಂದು ಶ್ರೀರಾಮ್ ದೇಸಾಯಿ ಅವರಿಗೆ ಡಿಕ್ಕಿ ಹೊಡೆದಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಪ್ರತಿಷ್ಠಿತ ಉದ್ಯಮಿಗಳ ಪಟ್ಟಿಯಲ್ಲಿ ಮಿಂಚಿದ್ದಂತಹ ಶ್ರೀರಾಮ್ಗೆ ಭೀಕರ ಅಪಘಾತ ಸಂಭವಿಸಿರುವುದು ಆಘಾತಕ್ಕೆ ಕಾರಣವಾಗಿದೆ. ಇದು ಅಪಘಾತನ ಅಥವಾ ಉದ್ದೇಶಪೂರ್ವಕ ಕೃತ್ಯನ ಅನ್ನುವಂತಹ ಅನುಮಾನ ಮೂಡಿದೆ. ಘಟನೆ ಬಗ್ಗೆ ಕುಟುಂಬದ ಸದಸ್ಯರು ಆಘಾತಕ್ಕೊಳಗಾಗಿದ್ದು ಶ್ರೀರಾಮ್ ಅವರ ಚೇತರಿಕೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ನನ್ನ ಫ್ರೆಂಡಿಗೆ ಏನಾಗಿದೆ ಸಿದಮ್ಮ? ಆಕ್ಸಿಡೆಂಟ್ ಆಗಿದೆಯಾ? ನನ್ನ ಫ್ರೆಂಡಿಗೆ ಏನಾಗಿದೆ ಹೇಳೋದಿದಮ್ಮ? ಏನಾಗಿದೆ ನನ್ನ ಫ್ರೆಂಡಿಗೆ ಹೇಳೋದಿದಮ್ಮ? ಏನಾಗಿದೆ ಹೇಳೋದಿದಮ್ಮ? ಪ್ಲೀಸ್ ಹೇಳು. ಪ್ಲೀಸ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡಕ್ಕೆ ಏನೂ ಇಲ್ಲ. ನೀವ್ ಪದೇ ಪದೇ ಈ ತರ ಮನೆಗೆ ಬರ್ತಿದ್ರೆ ನೋಡೋರ್ ಕಣ್ಣಿಗೆ ತುಂಬಾ ಕೆಟ್ಟದಾಗ ಕಾಣುತ್ತೆ. ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. Sita, you know what we are. Please let me talk. We are nothing. ನನ್ಗೊಬ್ಳು ಚಿಕ್ಕ ಮಗಳಿದ್ದಾಳೆ, ಅವಳಿಗೆ ಎಫೆಕ್ಟ್ ಆಗ್ಬಾರ್ದು. ಆದ್ರೆ ನಾನಂತೂ ಸಹಿಸ್ಕೊಳ್ಳೋದಿಲ್ಲ. ನಮ್ಮನ್ನ ನಮ್ಮ ಪಾಡಿಗೆ ಇರಕ್ ಬಿಟ್ಬಿಡಿ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ತಾನೆ? ಪ್ಲೀಸ್ ಹೇಳೋದಿದಮ್ಮ? ಹೇಳು, ಪ್ಲೀಸ್ ಹೇಳು. ಎಲ್ಲೋ ಹೋಗ್ತಿದ್ಯಾ? ನಾನು ಬರ್ತೀನಿ. ಪುಟಿ ಬೇಡ ಬಂಗಾರಿ, ಬೇಡ. ತಾತ, ನನ್ನ ಫ್ರೆಂಡ್ ನೋಡ್ಬೇಕು. ಅವ್ರು ಹೇಗಿದ್ರೋ ಏನೋ. ಪ್ಲೀಸ್ ತಾತ, ನಾನು ಅವ್ರನ್ನ ನೋಡ್ಬೇಕು. ಪುಟ್ಟಿ ಅದೆಲ್ಲ ಹೋಗೋ ಆಗಿಲ್ಲ ಪುಟ್ಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜಯ, ಏನಮ್ಮ ಔಷಧಿ ತಗೊಂಡು ಹೋಗಕ್ ಬಂದ್ಯಾ? ಇಲ್ಲ ಅಜಯ, ಇದನ್ನ ತಗೊಂಡು ನನ್ನ ಸೊಸೆಗೆ ಸಮಸ್ಯೆ ಆಗ್ಬಿಟ್ಟಿದೆ. ಇದರಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು? ನಾನು ಕೊಟ್ಟಿರೋ ಔಷಧಿಲಿ ವಿಷನ? ಏನಮ್ಮ ಹೇಳ್ತಾ ಇದೀಯಾ? ಕೊಡಿಲ್ಲಿ. ಇಷ್ಟು ದಿನ ನಿಮ್ಮ ಹತ್ರನೇ ತಗೊಂಡು ಹೋಗಿದ್ನಲ್ಲ, ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ಅವಳು ಸಂಕಟ ನೋಡಕ್ಕಾಗ್ಲಿಲ್ಲ. ಹೊಟ್ಟೆ ಉರಿಂತ ಒದ್ದಾಡ್ಬಿಟ್ಲು. ಅಯ್ಯೋ ದೇವ್ರೆ, ಇದು ಹೇಗೆ ಸಾಧ್ಯ? ಇದು ನಾನು ಕೊಟ್ಟಿರೋ ಔಷಧಿನೇ, ಆದರೆ ಇದರಲ್ಲಿ ಬೇರೆ ಏನೋ ಮಿಕ್ಸ್ ಆಗಿದೆ. ಇಲ್ಲದೆ ಇದು ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅಜಯ,
ನಾನೇ ನನ್ನ ಕೈಯಾರೆ ಕುಡ್ಸಿದ್ದೀನಿ. ಇದ್ರಲ್ಲಿ ಹೇಗೆ ಮಿಕ್ಸ್ ಆಗೋದಕ್ಕೆ ಸಾಧ್ಯ? ನೀನು ಕುಡ್ಸೋಕ್ ಮುಂಚೆ ಯಾರೋ ಏನೋ ಮಿಕ್ಸ್ ಮಾಡಿದ್ದಾರೆ. 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದೋ ವಿಷಕಾರಿ ಮದ್ದು ಮಿಕ್ಸ್ ಆಗಿದೆ ಅಂತ. ಯಾರೋ ಇದನ್ನ ಮಿಕ್ಸ್ ಮಾಡಿದ್ದಾರೆ. ನೋಡಿಲ್ಲಿ, ನೀಲಿ ಬಣ್ಣಕ್ಕೆ ಮಿಕ್ಸ್ ಆಗಿದೆ. ನೀವು ಯಾಕೆ ತರಕ್ಕೆ ಹೋದ್ರಿ? ಇನ್ಮೇಲೆ ನಾನು ನಿನ್ನ ನೋಡ್ಕೋತೀನಿ. ಹೇಗಿದೆಯಾ ಈಗ? ಬೆಟರ್ ರೀ. ಮೈ ಸ್ವಲ್ಪ ಭಾರ, ಇದ್ದಕ್ಕಿದ್ದಾಗೆ ಏನೆಲ್ಲ ಆಗೋಯ್ತು. ಹೊಟ್ಟೆ ಉರಿ ಬಂದು, ಈಗ ಪರವಾಗಿಲ್ಲ. ಸತ್ಯ, ಎಲ್ಲ ಸರಿ ಹೋಯ್ತಲ್ಲ. ನಿನ್ನೆ ನಾನು ಮಾತಾಡ್ತಿದ್ದು ನೀನು ಕೇಳ್ತಿರ್ಲಿಲ್ಲ. ಅಷ್ಟು ಸುಸ್ತಾಗಿ ಮಲ್ಕೊಬಿಟ್ಟಿದೆ. ಯಾಕ್ರಿ ಕಣ್ಣಲ್ಲಿ ನೀರು? ನಾನು ಸರಿ ಹೋದ್ನಲ್ಲ. ಎಷ್ಟು ನೋವು ತಿನ್ನೋ ಹಾಗಾಯ್ತು ನೀನು. ನಿನ್ಗೇನಾದರೂ ಆದರೆ ನಾನು ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ನೀನು ನನ್ನ ಜೀವ ಪುಣ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.